ಲಾಫಿಂಗ್ ಬುದ್ಧ ವಾಸ್ ಎ ಟಾಸ್ಕ್. ಲಾಫಿಂಗ್ ಬುದ್ಧ ಸಿನಿಮಾಗೆ ದುಡ್ಡು ಹಾಕ್ತೀನಿ ಅಂತ ರಿಷಬ್ ಬಂದಾಗ ನಾನೇ ಅವನಿಗೆ ಕೇಳಿದ್ದೆ. ಮತ್ತೆ ಒಂದು ಕತೆ, ಒಂದು ವಿಭಿನ್ನವಾದ ಕತೆ, ಸ್ಕ್ರೀನ್ ಪ್ಲೇ ಆಗಲಿ, ಕಥೆಯಲ್ಲಿರೋ ಹೊಸತನ ಆಗಲಿ, ಈ ಥರದೊಂದು ಸಿನಿಮಾ ಜನ ನೋಡಿರ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ಇಲ್ಲ, ನಾವೀಗ ಸಂಭ್ರಮ ಯುಗೆಗೆ ಅಂತ ಟೈಟಲ್ ಹೇಳಿದ ತಕ್ಷಣ ಎಲ್ಲ ಕನ್ಫ್ಯೂಸ್ ಆಗೋದು ಏನಂದ್ರೆ ಇದೊಂದು ಹಿಸ್ಟೋರಿಕಲ್ ಮೂವಿ ಅಂತ ಅನ್ಕೊಬಿಡ್ತಾರೆ. ಇಲ್ಲ, ಮೋಸ್ಟ್ಲಿ ನನ್ನ ಹೈಟು ವೆಯ್ಟು ಮೋಸ್ಟ್ಲಿ ನನ್ನ ಮೀಸೆ ನೋಡಿನೇ ಎಲ್ಲರೂ ಪೊಲೀಸ್ಗೆ ಹಾಕ್ತಾರ ಅಂತ ಗೊತ್ತಿಲ್ಲ ನನಗೆ. ಇಲ್ಲ, ಮೋಸ್ಟ್ಲಿ ನನ್ನ ಹೈಟು ವೆಯ್ಟು ಮೋಸ್ಟ್ಲಿ ನನ್ನ ಮೀಸೆ ನೋಡಿನೇ ಎಲ್ಲರೂ ಪೊಲೀಸ್ಗೆ ಹಾಕ್ತಾರ ಅಂತ ಗೊತ್ತಿಲ್ಲ ನನಗೆ. ಅವ್ರ ಬಾಡಿನೂ ಹಂಗಿದೆ. ಯಾವಾಗ ಲಾಫಿಂಗ್ ಶೂಟಿಂಗ್ ಟೈಮಲ್ಲೇ ಅವ್ರು ನಮ್ಮ ಶೂಟ್ ಆಗಿರೋದು. ಸೊ ಬಾಡಿನೂ ಸರಿಯಾಗಿತ್ತು. ವಾಯ್ಸ್ ಅಂತೂ ನಂದು ಲೋ ಇದೆ, ಅವ್ರದ್ದು I have been modeling since so many years. I have done a glam portion for so many years. So I wanted to, ನನಗೆ ಅದು ಇತ್ತು, ನನ್ನ ಸ್ಕ್ರೀನ್ ಮೇಲೆ ಬಂದರೆ ನಾನು ಈ ಥರ ಬರಬೇಕಂತ. ಸೊ ಐ ವಾಸ್ ಲೈಕ್, ಇಟ್ಸ್ ಅ ಸಿಂಪಲ್ ಗರ್ಲ್ ಆ್ಯಂಡ್ ಮಾಡ್ತೀರಾ? ಇಟ್ಸ್ ಲೈಕ್, ಯಾ, ಒಬ್ವಿಯಸ್ಲಿ, ಲೈಕ್ ಆ್ಯಸ್ ಅನ್ ಆರ್ಟಿಸ್ಟ್ ವಿ ಆರ್ ಹಂಗ್ರಿ ಫಾರ್ ವರ್ಕ್. ತುಂಬ ನೆಗೆಟಿವಿಟಿ ಇಲ್ಲದೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ನಿಮ್ಮ ಕಂಪ್ಲೀಟ್ ನಾಲೆಡ್ಜ್ ಟುವರ್ಡ್ಸ್ ದ ಸಿನಿಮಾ ಇದ್ದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗೆ ಏನೇನು ಆಸ್ಪೆಕ್ಟ್ಗಳು ಬೇಕು, ಸಾಂಗ್ ಇರ್ಬೋದು, ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ನಿಮಗೆ ಕೋರ್ಟ್ ರೂಮ್ ಡ್ರಾಮಾಗಳಿರ್ಬೋದು, ಎಲ್ಲ ಥರದ್ದು ಇನ್ವೆಸ್ಟಿಗೇಷನ್ ಪಾರ್ಟ್ ಇರ್ಬೋದು, ಈ ಎಲ್ಲ ಪಾರ್ಟ್ಗಳು ಇದರಲ್ಲಿ ಆ್ಯಡ್ ಆನ್ ಆಗಿದೆ. ಹೆಲೋ ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಇವತ್ತು ನಾನು ಒಂದು ಹೊಸ ಟೀಮ್ ಜೊತೆ ಇದ್ದೀನಿ. ಎಲ್ಲರೂ ಹೊಸಬ್ರೇ ಅಲ್ಲ, ಬಟ್ ಆದರೂ ಕೂಡ ಹೊಸತೆ. ಯಾಕಂತಂದರೆ ಬದಲಾವಣೆ ಜಗದ ನಿಯಮ. ಬದಲಾವಣೆ ಯಾಕೆ ಆಗಬೇಕು, ಹೇಗಾಗಬೇಕು, ಯಾರಿಂದ ಆಗಬೇಕು ಅನ್ನುವಂಥ ಒಂದು ಕಥೆಯನ್ನು ಇಟ್ಕೊಂಡು ಬರ್ತಿರುವಂಥ ಸಿನಿಮಾ ಸಂಭವಾಮಿ ಯುಗೆ ಯುಗೆ. ಸದ್ಯಕ್ಕೆ ಟೀಮ್ ನನ್ನ ಜೊತೆ ಇದೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ರಮೋದ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಅದ್ಭುತವಾಗಿದ್ದೀರಾ. ನಾನು ಹೇಗಿದ್ದೀನಿ ಸರ್? ಸಕ್ಕದಾಗಿದ್ದೀರಾ, ಸಣ್ಣ ಆಗಿದ್ದೀರಾ. ನೀವು ಸಣ್ಣ ಆಗಿದ್ದೀರಾ ಅಂದ್ಮೇಲೆ ನಾನು ಸಣ್ಣ ಆಗ್ಲೇಬೇಕಲ್ಲ ಸರ್? ಇಲ್ಲ, ನಾನು ಸಣ್ಣ ಆಗಕ್ಕೆ ರೀಸನ್ ಇದೆ, ನೀವು ಸಣ್ಣ ಆಗಕ್ಕೇನು? ಫಿಟ್ ಆಗಿರ್ಬೇಕು ಅಂತ. ಹುಡುಗನ್ ನೋಡ್ತೀಯಾರ ಮನೆಯಲ್ಲಿ? ನಿಮ್ಮ ಬಾಯಾರಿಕೆಯಿಂದ ಹಾಗೆ ಆಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಗಿದ್ರು ಕೂಡ ನನ್ನ ಜೊತೆ ಇವತ್ತು ಕುತ್ಕೊಂಡಿದ್ದೀರಾ ಮಾತನಾಡಕ್ಕೆ ಅಂತ. ಸೊ ಈಗ ಈ ಚಿತ್ರದ ನಾಯಕ ಜೈ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಹಾಯ್, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ನಾವು ಆರಾಮ, ನೀವು? ಆರಾಮಾಗಿದ್ದೀವಿ. ಹೀಗೆ ಸೈಲೆಂಟ್ ಆಗಿರ್ತೀರಾ? ತುಂಬ ಜಾಸ್ತಿ ಸೈಲೆಂಟ್. ತುಂಬಾ ಜಾಸ್ತಿ ಸೈಲೆಂಟ್. ಬಟ್ ಟ್ಯಾಲೆಂಟ್ ಬೇರೆ ಕಡೆ ತೋರಿಸ್ತೀವಿ, ಮಾತಲ್ಲಿ ಕಡಿಮೆ. ಸರ್ ನಗ್ತಿದ್ದಾರೆ. ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕೊಳ್ತಿದ್ದೀರಾ ಅಂದಾಗ ಕ್ಲೀನ್ ಆಗಿ ಯೋಚನೆ ಮಾಡಿ ಮಾತಾಡ್ಬೇಕು, ಯಾಕಂದ್ರೆ ಅವರು ಮಾಸ್ಟರ್ ಅದ್ರಲ್ಲಿ ಅಲ್ಲ ಸರ್? ಇಲ್ಲ, ನಾನು ತುಂಬಾ ಸೈಲೆಂಟ್, ನನ್ಗೇನು ಗೊತ್ತಿಲ್ಲ. ನಾನು ತುಂಬಾ ಒಳ್ಳೆಯವನು. ಅಮ್ಮ ನಾನು ಬೇಕು. ಓಕೆ, ಏನು ಈ ಸಿನಿಮಾದ ನಾಯಕಿ ನಿಶಾ ರಾಜ್ಪೂತ್ ಅವ್ರು ಕೂಡ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಪೇಷಂಟ್ ಕೂಡ ನೀವೇ ಕೇಳಿ. ಸೊ ಹೇಗಿದೆ ಹೊಸ ಚಿತ್ರ, ಹೊಸ ಟೀಮ್, ಹೊಸದಾಗಿ ಪ್ರಮೋಷನ್, ಹೇಗೆ ಅನಿಸ್ತಿದೆ? ಈ ಎಲ್ಲ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಪ್ರಮೋಷನ್ಸ್ಗೆ ಬರೋದು, ಆನ್ ಸ್ಕ್ರೀನ್ ತುಂಬ ನ್ಯೂ ಎಕ್ಸ್ಪೀರಿಯನ್ಸ್, ಅಂದರೆ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಕಲಿಯೋಕ್ಕೆ ಸಿಗ್ತಾ ಇದೆ ತುಂಬ. ಹೇಗೆ ಇಟ್ಸ್ ನಾಟ್ ಜಸ್ಟ್ ಮೇಕಿಂಗ್ ಆಫ್ ದ ಮೂವಿ, ಅದಾದಮೇಲೆ ಹೇಗೆ ಪ್ರಮೋಷನ್ಸ್ ಆಗುತ್ತೆ ಅದು ಎಲ್ಲ. ಸೊ ಟೀಮ್ ವರ್ಕ್ ಹೇಗಾಗುತ್ತೆ. ಸೊ ಇಟ್ಸ್ ಆಲ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಕನ್ನಡ ಯಾವಾಗ ಕಲ್ತ್ರಿ? ಐ ಆಮ್ ಅ ಕನ್ನಡಿಗ. ನಾನು ಹುಟ್ಟಿರೋದು ಬಿಜಾಪುರಲ್ಲಿ, ಉತ್ತರ ಕರ್ನಾಟಕ. ಅಂದರೆ ಬೆಳೆದಿರೋದು ಸ್ಕೂಲ್ ಕಾಲೇಜದು ಬಾಂಬೆಯಲ್ಲಿ ಆಗಿ ಅಷ್ಟು ಫ್ಲೂಯೆಂಟ್ ಇಲ್ಲ ಕನ್ನಡ. ಅಂದರೆ ಐ ಆಮ್ ಅ ಕನ್ನಡಿಗ, ಬಟ್ ಕನ್ನಡ ಬರುತ್ತೆ. ಅವ್ರ ಹೆಮ್ಮೆಯಿಂದ ನಾನು ಕನ್ನಡಿಗ ಅಂತ ಹೇಳ್ಕೊತಿದಾರಲ್ಲ, ಅದೇ ಖುಷಿ ಅಲ್ವಾ? ತುಂಬಾ ಜನ ಹೇಳ್ಕೊಳಲ್ಲ ನಾವು ಕನ್ನಡದವ್ರಲ್ಲ, ಐ ಆಮ್ ಫ್ರಮ್ ಬಾಂಬೆ. ಸೊ ಅದು ಖುಷಿ, ಆ್ಯಕ್ಚುಲಿ ಖುಷಿ. ಓಕೆ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಿದ್ದು ಹೇಗೆ ಅನ್ನಿಸ್ತು ನಿಮಗೆ? ನನ್ನ ಮೊದಲನೇ ಕ್ವೆಶನ್ ಅದು. ಎಸ್, ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಕಾನ್ಸಿಕ್ಯೂಟಿವ್ಲಿ ಸೆಡ್ ಇಟ್ ಆಲ್ಸೋ. ಐ ವಾಸ್ ವೆರಿ ಸ್ಕೇರ್ಡ್. ನನಗೆ ತುಂಬ ಭಯ ಇತ್ತು. ಫಸ್ಟ್ ಮೂವಿ, ಫಸ್ಟ್ ಸೀನ್ ವಾಸ್ ವಿತ್ ಹಿಮ್. ಸೊ ಭಯ ಒಬ್ವಿಯಸ್ಲಿ ಇದ್ದೇ ಇತ್ತು, ಅದು ಸ್ವಲ್ಪ ಎನ್ಸೈಟಿ ಇತ್ತು, ನೋ ಡೌಟ್. ಐ ವಾಸ್ ಸ್ವೆಟಿಂಗ್ ಇನ್ ದ ಕಾರ್, ಮೈ ಹ್ಯಾಂಡ್ಸ್ ವರ್ ಆಲ್ ವೆಟ್ ಆ್ಯಂಡ್ ಐ ವಾಸ್ ಸ್ವೆಟಿಂಗ್. But he was very humble. I think you know him. He is a very humble guy. ತುಂಬ ಪೊಲೈಟ್ ಆಗಿದ್ದಾರೆ, ತುಂಬ ಹೆಲ್ಪ್ಫುಲ್ ನೇಚರ್. ಆ್ಯಂಡ್ ದ ವೇ ಹಿ ಸ್ಪೀಕ್ಸ್ ಆಲ್ಸೋ, ಹಿ ವಿಲ್ ನೆವರ್ ಮೇಕ್ ಯು ಫೀಲ್ ನಾನು ಸೀನಿಯರ್ ಅಂತ. ಅವ್ರು ಯಾವಾಗೂ ಆ ಥರ ಇಲ್ಲ. ತುಂಬ ಕಲಿಯೋಕ್ಕೂ ಸಿಕ್ಕಿದೆ. ಅಂದರೆ ಅಷ್ಟು ಜಾಸ್ತಿ ಏನು ಸೀನ್ಸ್ ಇರಲಿಲ್ಲ ನಮ್ಮದು. ಅಂದರೆ ವಾಟ್ ಎವರ್ ಇಟ್ ವಾಸ್, ಆಬ್ವಿಯಸ್ಲಿ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಇಟ್.
ಏನಂದರೆ ಒಂದು ಟಿಪ್ ತೊಗೋಬೋದು, ಅವ್ರು ಏನು ಮಾಡ್ತಾರೆ, ಹೇಗೆ ಕೂತ್ಕೋತಾರೆ, ಹೇಗೆ ಮಾತಾಡ್ತಾರೆ, ಅದು ಎಲ್ಲ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಆನೆಸ್ಟ್ಲಿ. ಸೊ ಬಿಕಾಸ್ ಸೀನಿಯರ್ಸ್ ಅಲ್ವಾ, ವಿ ಅಸ್ಪೈರ್ ಟು ಬಿಕಮ್ ಆ್ಯಂಡ್ ರೀಚ್ ವೇರ್ ದೇ ಆರ್ ಒನ್ ಡೇ. ಸೊ ದೇ ಆಲ್ ಆರ್ ಗುರೂಸ್ ಫಾರ್ ಅಸ್ ನೌ ಆ್ಯಂಡ್ ದಿಸ್ ಇಸ್ ಹೌ ವಿ ವಿಲ್ ಗ್ರೋ ಇನ್ ದ ಇಂಡಸ್ಟ್ರಿ. ತುಂಬಾ ಸೀನಿಯರ್ ಮಾಡ್ಬಿಟ್ರು. No, sir, you are. You 60 are, ವರ್ಷ sir. ಆಗ್ಬಿಟ್ಟಿದೆ ನನಗೆ. ಹೀಗೆ ಯಾವಾಗ್ಲೂ ಹೀಗೆ ಅವ್ರು ನೀವೇನೋ ಹೇಳ್ತೀರಾ ಅಂದ್ರೆ ಅದನ್ನ ತಗೊಳ್ಳಲ್ಲ ಅವ್ರು. Yeah, humble people are that way. So yeah, it was a beautiful experience with him, and I think more than the movie, now that we are doing the promotions, the sort of person he is, adu nodakke innu interesting idave. Idu promotions ಮಾಡ್ತಾ ಅವ್ರು ಇನ್ನೂ ಸ್ಟೋರೀಸ್ಗಳು ಅವ್ರದ್ದು ಬಿಹೈಂಡ್ ಮೂವಿ ಸ್ಟೋರೀಸ್ ಅದು ಎಲ್ಲ ಹೇಳ್ತಾರಲ್ವಾ, ಅದು ಕೇಳೋಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಸೊ ಸುಮ್ಮನೆ ನಾವು ಆ್ಯಕ್ಚುಲಿ ಅಲ್ಲಿರಬೇಕು, ನಾವು ಸುಮ್ಮನೆ ಕೂತ್ಕೊಂಡು ಕೇಳಬೇಕು ಆ ಸ್ಟೋರೀಸ್, ಆ ಥರ ಇದೆ. ಸೊ ಯಾ, ಎವ್ರಿಥಿಂಗ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. And working with such senior people, with him, Sudha ma'am and everybody, overall it was a good experience for us being new here. ಓಕೆ ಸರ್, ಇಷ್ಟೆಲ್ಲ ಹೊಗಳ್ತಿದ್ದಾರೆ, ಅಷ್ಟೇ ಸಣ್ಣ ಕೂಡ ಆಗಿದ್ದೀರಾ. ನಾನು ಹಿಂದಿನ ಟೈಮ್ ನಿಮ್ಮನ್ನ ನೋಡಿದಾಗ ಸ್ವಲ್ಪ ದಪ್ಪ ಇದ್ರಿ, ಬಟ್ ಪ್ರಾಸೆಸ್ ಇದ್ರಿ. ಅವ್ರು ಹೊಗಳ್ತಾ ಇದಾರೆ, ನಾ ಬ್ಲಶ್ ಆಗ್ತಾ ಇದ್ದೀನಿ. ನಿಮ್ಮನ್ನ ನೋಡಿ ನಾನು ಬ್ಲಶ್ ಆಗ್ಬೇಕಷ್ಟೇ ಈಗ. ಸೊ ಸಣ್ಣ ಆಗಿದ್ದೀರಾ, ಗೊತ್ತು ಒಂದು ಸಿನಿಮಾಗಾಗಿ ಅಂತ. ಈ ಟ್ರಾನ್ಸ್ಫಾರ್ಮೇಷನ್ಸ್, ಆ ಕನ್ಸಿಸ್ಟೆನ್ಸಿ, ಇದು ಬರೀ ಪ್ರಮೋದ್ ಶೆಟ್ಟರ್ಗೆ ಅನ್ಸುತ್ತೆ ಆಗೋದು. ಹೊಸದೊಂದು ಡವ್ ಹಾಕಿದ್ರು, ಅದನ್ನ ಇಟ್ಕೊಳ್ಳಿ ಹಂಗೆ. ಸೊ ಇಲ್ಲ, ಹಂಗೇನಿಲ್ಲ. ಡೆಡಿಕೇಟೆಡ್ ಆಗಿ ಯಾರಾದ್ರೂ ಒಂದು ಟಾಸ್ಕ್ ಕೊಟ್ರೆ ಅದನ್ನ ಮಾಡ್ಲೇಬೇಕಾಗತ್ತೆ. ಅಂಡ್ ಆ ಟಾಸ್ಕ್ ತುಂಬಾ ವ್ಯಾಲ್ಯೂಬಲ್ ಅನ್ಸಿದಾಗ ಇನ್ನೂ ಸೀರಿಯಸ್ ಆಗ್ತೀವಿ ನಾವು. ಸೊ ಲಾಫಿಂಗ್ ಬುದ್ಧ ವಾಸ್ ಎ ಟಾಸ್ಕ್. ಲಾಫಿಂಗ್ ಬುದ್ಧ ಸಿನಿಮಾಗೆ ದುಡ್ಡು ಹಾಕ್ತೀನಿ ಅಂತ ರಿಷಬ್ ಬಂದಾಗ ನಾನೇ ಅವನಿಗೆ ಕೇಳಿದ್ದೆ, ನನ್ನನ್ನು ನಂಬ್ಕೊಂಡು ಹೆಂಗೋ ದುಡ್ಡು ಹಾಕ್ತಿದೆ ಇಷ್ಟೊಂದು ಅಂತ. ಅವನು ಹೇಳಿದ್ದ, ನೀನನ್ನು ನಂಬ್ಕೊಂಡು ಯಾರೋ ದುಡ್ಡು ಹಾಕ್ತಾ ಇರೋದು, ಸ್ಟೋರಿ ನೋಡ್ಕೊಂಡು ದುಡ್ಡು ಹಾಕ್ತಾ ಇದೀನಿ ಅಂತ. ಸೊ ದಟ್ ಈಸ್ ಅದಕ್ಕೆ ನಾನು ಪುಟ್ ಆನ್ ಮಾಡಬೇಕಾಗಿತ್ತು. ಸೊ ಒಂದು 30 kg ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡಿದಾಗಲೂ ಎಲ್ಲರೂ ರೇಗಿಸ್ತಾ ಇದ್ರು. ಸೊ ನೀವು ರೇಗಿಸ್ತಾ ಇದ್ರಿ, ದಪ್ಪ ಆಗ್ತಾ ಇದ್ದೀರಾ ಸರ್, ಸಿಕ್ಕಾಪಟ್ಟೆ ದಪ್ಪ ಆಗ್ತಾ ಇದ್ದೀರಾ, ಸಣ್ಣ ಆಗಕ್ಕಾಗಲ್ಲ ಅಂತ ನೀವು ಎಲ್ಲರೂ ಹೇಳ್ತಿದ್ರಿ. ಬಟ್ ಅದೆಲ್ಲ ತಲೆಯಲ್ಲಿ ಕೂತಿತ್ತು. ಅಟ್ ದ ಸೇಮ್ ಟೈಮ್ ರಕ್ಷಿತ್ ಇದಕ್ಕೆ ರಿಚರ್ಡ್ ಆಂಥೋನಿಗೆ ವೆಯ್ಟ್ ಲೂಸ್ ಮಾಡ್ಬೇಕು ಮಗ, ವಿ ಆರ್ ಗೋಯಿಂಗ್ ಆನ್ ಫ್ಲೋರ್ ಅಂತಂದ. ಸೊ ಟೈಮ್ ಎಷ್ಟಿದೆ ಅಂದೆ, 5 ತಿಂಗಳಿದೆ ಅಂದ. 5 ತಿಂಗಳು ಟಾಸ್ಕ್ ಇಟ್ಕೊಂಡು ಸಣ್ಣ ಆದ. ಹೇಗೆ ಸಣ್ಣ ಆದ್ರಿ ಸರ್? ನಂಗೆ ಅದೊಂದು ಏನಿಲ್ಲಪ್ಪ, ಏನ್ ಬ್ರಹ್ಮವಿದ್ಯೆ ಅಲ್ಲ. ಆಕ್ಚುಲಿ ಏನಾಗಿದೆ ಅಂದ್ರೆ, ಎಲ್ರಿಗೂ ಒಂದು ತಲೆಯಲ್ಲಿ ಒಂದು ಕೂತ್ಬಿಟ್ಟಿದೆ, ಡಯಟ್ ಅನ್ನೋದು ತುಂಬಾ ಕಷ್ಟದ ಕೆಲಸ ಅಂತ. ಏನ್ ಬದನೆಕಾಯಿನೂ ಇಲ್ಲ, ಯಾವ ಡಾಕ್ಟರ್ನೂ ಫಾಲೋ ಮಾಡಲಿಲ್ಲ ನಾನು, ಯಾವ ಜಿಮ್ಗೂ ಹೋಗ್ಲಿಲ್ಲ. ಹೆಲ್ದಿ ಡಯಟ್ ಏನು ಗೊತ್ತಾ, ಮನೇಲಿ ಏನು ಅದ್ಭುತವಾಗಿ ಬೆಳಗ್ಗೆ ತಿಂಡಿ ಮಾಡ್ತಾರೆ, ಹೊಟ್ಟೆ ತುಂಬ ತಿಂತೀನಿ. ಸಾಯಂಕಾಲ 6 ಗಂಟೆಗೆ ಇವಾಗ ನನ್ನ ಮೀಲ್ ಬರ್ತಾ ಇದೆ. ಸೊ ಏನು ಸಿಕ್ಕತ್ತೋ ಅದನ್ನ ಸಾಯಂಕಾಲ ಅದನ್ನ ತಿಂತೀನಿ ಅಷ್ಟೇ. ಬೆಳಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ. ಸೊ ಯಾವ ಜಿಮ್ಮು ಏನೂ ಇಲ್ಲ, ಏನು ವರ್ಕೌಟು ಇಲ್ಲ ಸರ್. ನೀವು ಹೀಗೆ ಚೆನ್ನಾಗಿ ಕಾಣ್ತೀರಾ. ಜಿಮ್ಗೆಲ್ಲ ಹೋದ್ರೆ ನೋಡಿ, ಇವ್ರ ತರ ಎಲ್ಲ ಬೈಸಿಪ್ಸ್ ಎಲ್ಲ ಬರುತ್ತೆ, ನಮ್ದೆಲ್ಲ ಏನು ಇಲ್ಲ. ಅದಕ್ಕೆ ಚೆನ್ನಾಗಿ ಕಾಣ್ತಿದ್ರೆ, ಆರಾಮಾಗಿದ್ದೀನಿ. ಹಾಗಂತ ನೀವು ಬೇಜಾರು ಮಾಡ್ಕೊಬಿಡಿ, ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒಂದು ಹೊಸ ಫೀಲ್ ಇದು ಆ್ಯಕ್ಚುಲಿ. ಒಂದು ಹೊಸ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀರಾ ಅಂದರೆ, ಈಗಿನ ಟೈಮ್ನಲ್ಲಿ ಈ ಥರದ ಪ್ರಯತ್ನಗಳು ತುಂಬ ಕಡಿಮೆ. ಏನೋ ಒಂದು ಕಂಪ್ಲೀಟ್ ಚೇಂಜನ್ನು ಮಾಡೋದಕ್ಕೆ ಸಿನಿಮಾದಲ್ಲಿ ಹೊರಟಿದ್ದೀರಾ. ಸಾಂಗ್ಸ್ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ, ಇಷ್ಟು ಜನ ಆರ್ಟಿಸ್ಟ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಮತ್ತು ಒಂದು ಕತೆ, ಒಂದು ವಿಭಿನ್ನವಾದ ಕತೆ, ಸ್ಕ್ರೀನ್ ಪ್ಲೇ ಆಗಲಿ, ಕಥೆಯಲ್ಲಿರೋ ಹೊಸತನ ಆಗಲಿ, ಈ ಥರದೊಂದು ಸಿನಿಮಾ ಜನ ನೋಡಿರ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ನಾನು ನೋಡಿಲ್ಲ, ಅದಕ್ಕೋಸ್ಕರ ಈ ಕತೆ ಒಪ್ಕೊಂಡಿರೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತೇಳಿ. ಮತ್ತು ನಾವು ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ, ಪ್ರಮೋಷನಲ್ಲಿ ರೀಚ್ ಆಗಿ ಟ್ರೈ ಮಾಡ್ತಾಯಿದ್ದೀವಿ. ಒಂದು ಹೊಸ ಥರ ಟ್ರೈನೆಲ್ಲ ಮಾಡ್ತಾಯಿದ್ದೀವಿ. ಏನಂದರೆ, ಪ್ರೋಮೋಗಳ ಮುಖಾಂತರ ಇಲ್ಲ 1-2 ಪ್ರೋಮೋ ಮಾಡ್ದೇನೆ ಕಂಟಿನ್ಯೂಸ್ ಆಗಿ ಒಂದು 8-10 ಪ್ರೋಮೋ ವೀಡಿಯೋಗಳನ್ನ ಮಾಡಿ, ಕಾಮಿಡಿ ಎಲಿಮೆಂಟ್ಗಳನ್ನ ಇಟ್ಕೊಂಡು, ಸೀರಿಯಸ್ ವಿಷಯಗಳನ್ನ ಇಟ್ಕೊಂಡು, ಅದ್ರ ಥ್ರೂ ನಾವು ಜನನ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇದು ಜನಕ್ಕೆ ಏನಿಲ್ಲ ಒಂದು 80% ರೀಚ್ ಆಗುತ್ತೆ. ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಗೆಲ್ತೀವಿ. ಸೂಪರ್, ಆ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ಆ್ಯಂಡ್ ನನಗೆ ಈ ಒಂದು ಪೋಸ್ಟಲ್ಲಿ ಸಾಕಷ್ಟು ವಿಚಾರಗಳಿದೆ. ಒಂದು ಬಂದರೆ ಅಲ್ಲಿ ಒಂದಷ್ಟು ಜನ ಸ್ಟಾರ್ಸ್ ಎಲ್ಲರೂ ಕೂಡ ನಿಂತಿದ್ದೀರಿ. ಜೊತೆಗೆ ಈ ಒಂದು ಯುದ್ಧ ಏನಿದು, ಏನೋ ಬೇರೆ ಏನಾದರೂ ಹೇಳಕ್ಕೆ ಕೊಟ್ಟಿದ್ದೀರಾ ಹೇಗೆ ಅಂತ ಹೇಳಿ? ಇಲ್ಲ, ನಾವೀಗ ಸಂಭಾವಿ ಯುಗೆಗೆ ಅಂತ ಟೈಟಲ್ ಹೇಳಿದ ತಕ್ಷಣ ಎಲ್ಲ ಕನ್ಫ್ಯೂಸ್ ಆಗೋದು ಏನಂದರೆ, ಇದೊಂದು ಹಿಸ್ಟೋರಿಕಲ್ ಮೂವಿ ಅಂತ ಅನ್ಕೊಬಿಡ್ತಾರೆ. ಬಟ್ ಆ್ಯಕ್ಚುಲಿ ಹಿಸ್ಟೋರಿಕಲ್ ಮೂವಿ ಅಲ್ಲ. ಅಂದರೆ ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಕೆಳಗಡೆ ನೋಡಿದ್ರೆ ಹೆಂಗೆ ನೀವೆರಡು ಹಾಕ್ಬಿಟ್ರೆ ಏನು ಅರ್ಥ ಮಾಡ್ಕೊಳ್ಳೋದು. ಬಟ್ ಆ ಪ್ಯಾಟರ್ನಲ್ಲಿ ಆ ಲೈನ್ನ ಇಟ್ಕೊಂಡು ಬರೆದಿರೋ ಒಂದು ಕತೆ. ಸೊ ಇವಾಗಿನ ಈ ಕಲಿಯುಗ, ಇವಾಗಿನ ಟ್ರೆಂಡಲ್ಲಿ
ಆ ಒಂದು ಲೈನ್ನ ಇಟ್ಕೊಂಡು ನಾವು ಕಥೆನ ಹೆಂಗೆ ಹೇಳ್ಬೋದು, ಮತ್ತು ಅದ್ರ ಜೊತೆಗೆ ವಿಲೇಜ್ ಬ್ಯಾಕ್ಡ್ರಾಪ್ ಜೊತೆಗೆ. ಸೊ ಈ ಪ್ಯಾಟ್ರನಲ್ಲಿ ಹೇಳಕ್ಕೆ ಹೊರಟಿರೋ ಒಂದು ಮೂವಿ. ಅದರಲ್ಲಿ ನಾವು ವಿಲೇಜ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀವಿ. ಒಂದು ಹಳ್ಳೀಲಿ ಹೋಗಿ ಕಂಪ್ಲೀಟ್ ಅಲ್ಲೇ ಶೂಟ್ ಮಾಡಿ ಆ ಹಳ್ಳಿನ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ. ಸೊ ಒಂದು ಹೊಸ ಥರ ಕತೆ ಸಿನಿಮಾ, ಸೊ ಜನಕ್ಕೆ ಇಷ್ಟ ಆಗೋ ಥರ ಸಬ್ಜೆಕ್ಟ್ ಅಂತೇಳಿ ನಾವು ಫೀಲ್ ಮಾಡಿ ಚೂಸ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ, ಔಟ್ಪುಟ್ಟು ಎಲ್ಲ ಸಮೇತ ಚೆನ್ನಾಗಿ ಬಂದಿದೆ. ಸೊ ತುಂಬ ಕಾನ್ಫಿಡೆನ್ಸ್ ಇದೆ ರೀಚ್ ಆಗುತ್ತೆ ಅನ್ನೋ ಒಂದು. ನೀವು ಆ ಪೋಸ್ಟರ್ನ ನೀಟಾಗಿ ಬೈಸೆಕ್ಟ್ ಮಾಡಿಲ್ಲ. ನೀವು ಬರೀ ಕೆಳಗಡೆ ಇರೋ ಯುದ್ಧ ನೋಡಿದಿರ, ಅದು ಏನಕ್ಕೆ ಹಾಕಿದಾರೆ ಗೊತ್ತಾ ಅದನ್ನ? ಈಗ ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅವ್ರ ಮನಸ್ಸೊಳಗಡೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಒಳಗಡೆ ಆಗ್ತಿರೋ ಯುದ್ಧ ಗೊತ್ತಾಗಲ್ಲ ನಿಮ್ಗೆ, ಅದು ಎದುರುಗಡೆ ಕಾಣ್ಲಿ ಅಂತ ಅಲ್ಲಿ ಹಾಕಿರೋದು. ಅಲ್ಲ ಸರ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಾದ್ರು ಒಂದು ಹೇಳ್ತೀರಾ ಅಂತ, ಅದು ಹಂಗಾಗುತ್ತೆ ಸರ್ ಹೀಗೆ ಯಾವಾಗಲೂ. ಓಕೆ ಸರ್, ನಾನು ಸುಮಾರು ಸಲ ನಿಮ್ಮನ್ನು ಇತ್ತೀಚೆಗೆ ಸಿಕ್ಕಾಗಲೂ ಕೇಳ್ತಾ ಇದ್ದೆ, ಸರ್ ಸಿಕ್ಕಿದೆಲ್ಲ ಬರೀ ಪೊಲೀಸ್ ಕ್ಯಾರೆಕ್ಟರ್ ಅಂತ ಡಿಫ್ರೆಂಟಾಗಿ. ಡಿ ಸಿ ಹೇಗೆ ಚೇಂಜ್ ಓವರ್ ಹೇಗಿದೆ? ಪ್ರಮೋಷನ್ ಕೊಟ್ಟಿದ್ದಾರೆ. ಇಲ್ಲ, ಮೋಸ್ಟ್ಲಿ ನನ್ನ ಹೈಟು ವೆಯ್ಟು ಮೋಸ್ಟ್ಲಿ ನಾನು ಮೀಸೆ ನೋಡಿನೇ ಎಲ್ಲರೂ ಪೊಲೀಸ್ಗೆ ಹಾಕ್ತಾರ ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ಸರ್ ಅದು ಒರಿಜಿನಲ್ ಖಂಡಿತ ಹೇಳದ್ ನೋಡ್ತೀರಾ? ಇಲ್ಲ ಬೇಡ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಎಲ್ಲರೂ ಪೊಲೀಸಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಸುಮಾರು ಸರಿ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೆ ನಿಮಗೆ. ಸೊ ಈ ಸರಿ ಡಿ ಸಿ ಕ್ಯಾರೆಕ್ಟರ್ ಬಂದಾಗ ಫಾರ್ ಎ ಚೇಂಜ್. ಇಲ್ಲ, ನಾನು ಯೂಶಲಿ ಎಲ್ಲರಿಗೂ ಫೋನಲ್ಲಿ ಯಾರಾದರೂ ಸರ್ ನಿಮ್ಗೊಂದು ಸ್ಟೋರಿ ಹೇಳಬೇಕು, ಏನು ಕ್ಯಾರೆಕ್ಟ್ರು ಅಂತ ಫಸ್ಟ್ ಕೇಳ್ತೀನಿ. ಪೊಲೀಸು ಅಂದರೆ ಇಲ್ಲ ಸಾರಿ ಬಿಟ್ಬಿಡಿ ನಾನು ಬರಲ್ಲ, ನಾನು ಕೈ ಮುಗಿತೀನಿ ಬಿಟ್ಬಿಡಿ ನನ್ನ ಅಂತ. ಸೊ ಹಾಗಾಗಿ ಇವರು ಫೋನ್ ಮಾಡಿದ ತಕ್ಷಣ ಸರ್ ಕತೆ ಹೇಳಬೇಕು ಅಂತ, ಏನು ಕ್ಯಾರೆಕ್ಟ್ರು ಅಂದೆ. ಸರ್ ಒಂದು ಡಿ ಸಿ ಕ್ಯಾರೆಕ್ಟರ್, ಇಂಟ್ರೆಸ್ಟಿಂಗ್, ಬನ್ನಿ ಕತೆ ಕೇಳೋಣ ಅಂತಂದೆ. ಸೊ ಹಾಗೆ ಫಸ್ಟ್ ಟೈಮ್ ಡಿ ಸಿ ಪಾತ್ರ ಮಾಡ್ತಿರೋದ್ರಿಂದ ಐ ವಾಂಟೆಡ್ ಒಂಚೂರು ನಾಲೆಜ್ಗಳು ಬೇಕಾಗಿತ್ತು ನನಗೆ. ಹೆಂಗಿರ್ತಾರೆ ಅವರು, ಹೆಂಗೆ ಓಡಾಡ್ತಾರೆ, ಹೆಂಗೆ ಕಾಣಿಸ್ತಾರೆ, ಹೆಂಗೆ ಮಾತಾಡ್ತಾರೆ ಜನರ ಜೊತೆ ಅನ್ನೋದೆಲ್ಲ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ಒಂದಿಷ್ಟು ರೆಫರೆನ್ಸ್ ವೀಡಿಯೋಸನ್ನೆಲ್ಲ ನೋಡ್ತಿದ್ದೆ ನಾನು, ಆ ಬಿಹೇವಿಯರ್ಸನ್ನು ನಾವು ಕ್ಯಾಚ್ ಮಾಡಬೇಕಲ್ಲ ಅಂತ. ಸೊ ಅದನ್ನೆಲ್ಲ ನೋಡಿ ಏನೋ ಪ್ರಯತ್ನ ಮಾಡಿದ್ದೀನಿ. ಸೊ ಯೂಶುವಲ್ ಅನ್ನಿಸ್ದೇ ಇರಲಿ ಅಂತ ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ ಎಲ್ಲರೂ ಯೂಶುವಲ್ ಅನ್ಸಿದ್ರೆ ಕ್ಷಮಿಸ್ಬಿಡಿ. ಡಿ ಸಿ ಪ್ರಮೋಷನ್ ಆಗಿದೆಯಲ್ಲ, ಸೊ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲೂ ಕೂಡ ಸಖತ್ ರಗಡಾಗಿ ಕಾಣಿಸ್ಕೊಂಡಿದ್ದೀರಾ, ಅಲ್ಲೂ ಏನೋ ಇರುತ್ತೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಶಕುನಿ ಥರದ್ದು ನೆಗೆಟಿವ್ ಪಾತ್ರಗಳು ಅಂದಾಗ ನಾವೇನೋ ಒಂದು ಕಂತ್ರಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅಲ್ಲೂ ಇರುತ್ತೆ, ಹಾಗಾಗಿ ಇದೆ ಟಗಫರ್ ಇದೆ ಹೀರೋ ಜೊತೆ, ಫೈಟ್ ಎಲ್ಲ ಇದೆ. ಅದಕ್ಕೆ ಹೇಳಿದ್ದು ಒಳಗಿನ ಯುದ್ಧ ಹೊರಗಡೆ ತೋರಿಸ್ತಾ ಇದೀವಿ ಅಂತ. ಆ ಯುದ್ಧ ನಿಮ್ಗಷ್ಟೇ ಗೊತ್ತಿರುತ್ತೆ, ನಮ್ಗೆ ಅದು ಗೊತ್ತಿರುತ್ತೆ. ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ಪೋಸ್ಟರ್ಗೆ ಹಾಕಿರೋದು. ಓಕೆ, ಹೇಗಿತ್ತು ಆ ಯುದ್ಧ ನಿಮ್ಮಿಬ್ಬರ ಜೊತೆ, ಆ ಟಗ್ ಆಫರ್? ಯಾಕಂದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಹೀಗಿರ್ತಾರೆ ಬಟ್ ಒಂದ್ಸಲ ಕಾಸ್ಟ್ಯೂಮ್ ಹಾಕಿ ರೆಡಿ ಅಂದಿದ ತಕ್ಷಣ ಅವ್ರ ಡಿಫ್ರೆಂಟ್ ಫೇಸೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅವರು. ಅವ್ರ ಎದುರುಗಡೆ ನಿಂತಿರೋರು ಅವ್ರ ಕಣ್ಣೋಡೆ ಹೆದರ್ಕೊಂಡ್ಬಿಡ್ಬೇಕು, ಸುಮ್ಮನೆ ಇದ್ರು ಕೂಡ. ಸೊ ಹೇಗಿತ್ತು? ಸೊ ಇದರಲ್ಲಿ ಅವರು ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಈಗೋ ಕ್ರಿಯೇಟ್ ಆಗಿ ಒಂದು ಸ್ಟೇಜಲ್ಲಿ ನಾವು ಮೀಟ್ ಆದಾಗ ನಾವು ಹೊಡೆದಾಡ್ಕೊಳ್ಳೋ ಒಂದು ಸೀನ್ ಇದೆ. ಹಾಂ, ಅದು ಗೊತ್ತಾಗುತ್ತೆ. ನಾವು ಟ್ರೈಲರ್ ಟೀಸರಲ್ಲೆಲ್ಲ ಹೇಳಿದ್ದೀವಿ, ಅದನ್ನೇ ಹೇಳ್ತಾ ಇದ್ದೀನಿ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಇಲ್ಲಿ ಆವಾಗ ಆ ಟೈಮಲ್ಲಿ ನನಗೂ ಅವ್ರಿಗೂ ಹೊಡೆದಾಟ. ಹಿಂಗಂದ್ರೆ ಕಾಲರ್ ಪಟ್ಟಿ ಇಟ್ಕೊಂಡು ಜಗಳ ಆಡ್ಬೇಕಿಬ್ರು, ನೀನಾ ನಾನಾ ಅಂತೇಳಿ. ಸೊ ಅದು ರೋಡ್ ಮಧ್ಯೆ ಆಗುತ್ತೆ. ಹೆಂಗಂದ್ರೆ ಇಬ್ರು ಹಿಡ್ಕೊಂಡು ರೋಡೆಲ್ಲ ಓಡಾಡ್ಕೊಂಡು ಹೊಡೆದಾಡ್ಕೊಂತೀವಿ ನಾವು. ಸೊ ಅವಾಗ ನಾನು ನನ್ನ ಹೈಟ್ ಅವ್ರಿಗಿಂತ ಏನಿಲ್ಲ ಅಂದ್ರೆ 1 ಫೀಟ್ ಕಡಿಮೆ ಇದೆ, ಅವ್ರ ಬಾಡಿನೂ ಹಂಗಿದೆ. ಅವಾಗ ಯಾವಾಗ ಲಾಫಿಂಗ್ ಶೂಟಿಂಗ್ ಟೈಮಲ್ಲೇ ಅವ್ರು ನಮ್ಮ ಶೂಟ್ ಆಗಿರೋದು. ಸೊ ಬಾಡಿನೂ ಸರಿಯಾಗಿತ್ತು. ವಾಯ್ಸ್ ಅಂತೂ ನಂದು ಲೋ ಇದೆ, ಅವ್ರದ್ದು ತುಂಬ ಜಾಸ್ತಿ ಇದೆ. ಸೊ ಅವ್ರಿಗೆ ಕಾಂಪೀಟ್ ಮಾಡ್ಬೇಕಂದ್ರೆ ಅದು ನಿಜವಾಗ್ಲೂ ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ. ಸೊ ಇಲ್ಲ ಮಗ ನೀನು ಮಾಡ್ತೀಯ ಮಗ ಅಂತೇಳಿ ಹೇಗೆ ತಟ್ಬಿಟ್ಟು ಆಗತ್ತೆ ಅಂತೇಳಿ. ಸೊ ಆದಷ್ಟು ಮಟ್ಟಿಗೆ ಕಾಂಪೀಟ್ ಮಾಡಿದ್ದೀನಿ. ಇವಾಗ ಯಾರೇ ಹೊಸಬರು ಬಂದಾಗ್ಲೂ ಅವ್ರಿಗೊಂದು ಅಂದ್ರೆ ಮೇ ಬಿ ನನ್ನ ಎಕ್ಸ್ಟರ್ನಲ್ ಲುಕ್ ನೋಡಿ ಅವರು ಹೆದರ್ಕೊಳ್ಳೋದಿರುತ್ತೆ. ಸೊ ಅದಕ್ಕೆ ನಾನೇ ಕಂಫರ್ಟಬಲ್ ಆಗಕ್ಕೆ ಟ್ರೈ ಮಾಡ್ತೀನಿ. ನನಗೂ ಹಾಗೆ ಆಗಿತ್ತು ಸರ್. ಸೊ ಏನು ನಿಮಗೆ ಯೂಶಲಿ ಹೀರೋಯಿನ್ಸ್ ಅಂದಿದ ತಕ್ಷಣ ಮೊದಲನೇ ಚಿತ್ರ ಇರ್ಬೋದು ಅಥವಾ ಒಂದಷ್ಟು ಗ್ಲಾಮರ್ ರೋಲ್ಸ್ ಬೇಕು ಆ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಈ ಥರದ ಒಂದು ಪ್ರಯತ್ನ ಕನ್ನಡದಲ್ಲಿ ಆಗ್ತಾ ಇದೆ, ಅದು ಖುಷಿ ಪಡುವಂಥ ವಿಚಾರ. ಆ ಸಿನಿಮಾಗೆ ನೀವು ಒಪ್ಕೊಂಡು ಆ್ಯಕ್ಟ್ ಮಾಡ್ತಿರುವಂಥದ್ದು. ಹಳ್ಳಿ ಬ್ಯಾಕ್ಡ್ರಾಪ್ ಅಂದಿದ ತಕ್ಷಣ ಮೊದಲನೇ ಸಲ ನೀವು ಸ್ಕ್ರಿಪ್ಟ್ ಕೇಳಿದಾಗ ಹೇಗೆ ಅನ್ನಿಸ್ತು, ಹೇಗೆ ಒಪ್ಕೊಂಡ್ರಿ? ಸೊ ಆಸ್ ಐವ್ ಸೆಡ್ ಅರ್ಲಿಯರ್ ಆಲ್ಸೋ, ಐ ಥಿಂಕ್ ತುಂಬ ಜನ ಫಸ್ಟ್ ಟೈಮ್ ಮೂವಿ ಮಾಡಬೇಕಂದ್ರೆ ಇರುತ್ತೆ ಈ ಥರ ನಾವು ಕಾಣಿಸ್ಬೇಕು, ಗ್ಲ್ಯಾಮ್ ಇರಬೇಕು ಅಂತ. ಬಟ್
I have been modeling since so many years. I have done a glam portion for so many years. So I wanted to, ನನಗೆ ಅದು ಇತ್ತು, ನನ್ನ ಸ್ಕ್ರೀನ್ ಮೇಲೆ ಬಂದರೆ ನಾನು ಈ ಥರ ಬರಬೇಕಂತ, ಲಂಗ ದಾವಣಿ ಹಾಕ್ಕೊಂಡು ಬಿಂದಿ ಹಾಕ್ಕೊಂಡು. ಸೊ ಇನಿಷಿಯಲಿ ವೆನ್ ಐ ವಾಸ್ ಟೋಲ್ಡ್ ದ ಕ್ಯಾರೆಕ್ಟರ್, ಹೇಳಿದರು ಸಿಟಿಯಿಂದ ನಾವು ವಿಲೇಜಿಗೆ ಬರ್ತೀವಿ, ಈ ಥರ ಇರುತ್ತೆ ಅಂತ. ಸೊ ಚೇತನ್ ಸರ್ ಹೇಳಿದರು ಲಾಂಗ್ ಡ್ರೆಸ್ಸಸ್ ಆ ಥರ ಇರುತ್ತೆ ಅಂತ. ಬಟ್ ಅಂದರೂ ನನಗೆ ಈ ಲಂಗ ದಾವಣಿ ಡ್ರೆಸ್ಸಸ್ ಇರುತ್ತೆ ಅದು ಏನೂ ಹೇಳಿರಲಿಲ್ಲ. ಸೊ ಐ ಲೈಕ್ ಓಕೆ, ಲೈಕ್ ಸಿಂಪಲ್ ಗರ್ಲ್, ನೋ. ಸೊ ಐ ವಾಂಟೆಡ್ ಟು ಬಿ ಪೋರ್ಟ್ರೇಡ್ ಆಸ್ ಅ ಸಿಂಪಲ್ ಗರ್ಲ್. ಯಾಕಂದರೆ ಈಗ ಸರ್ ಹೇಳಿದ್ರಲ್ವ, ಪೊಲೀಸ್ ರೋಲ್ ಮಾಡಿದ್ರೆ ಅದು ಪೊಲೀಸ್ ರೋಲರಿಗೆ ಸ್ಕ್ರೀನಲ್ಲಿ ಎಷ್ಟು ಫಿಕ್ಸ್ ಆಗಿದೆ, ಸೊ ಪೀಪಲ್ ವುಡ್ ವಾಂಟ್ ಟು ಕಮ್ ಆ್ಯಂಡ್ ಅಪ್ರೋಚ್ ಯು ಆಸ್ ದ್ಯಾಟ್. ಸೊ ಸಿಮಿಲರ್ಲಿ ಫಾರ್ ಮೀ ಇಟ್ ವಾಸ್ ಕಿ, ನಾನು ಸ್ಕ್ರೀನ್ ಮೇಲೆ ಬಂದರೆ ನನಗೂ ಆ ಸಿಂಪಲ್ ಹುಡುಗಿ ಥರ ನಂಗೆ ಬರಬೇಕಿತ್ತು. ಸೊ ಸೊ ವಾಸ್ ಲೈಕ್ ಇಟ್ಸ್ ಅ ಸಿಂಪಲ್ ಗರ್ಲ್ ಆ್ಯಂಡ್ ಮಾಡ್ತೀರಾ? ಇಟ್ಸ್ ಲೈಕ್ ಯಾ, ಒಬ್ವಿಯಸ್ಲಿ, ಲೈಕ್ ಯು ನೋ, ಆ್ಯಸ್ ಅನ್ ಆರ್ಟಿಸ್ಟ್ ವಿ ಆರ್ ಹಂಗ್ರಿ ಫಾರ್ ವರ್ಕ್. And I got an opportunity to work as a main lead, so who would say no? So I was like, okay sir, ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಸ್ಟೋರಿನೂ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಲ್ವ. ಸೊ ಐ ಲೈಕ್ ಒಪ್ಕೊಂಡೆ, ನಾನು ಮಾಡೋಣ ಅಂತ. ಅದಾದಮೇಲೆ ಸ್ವಲ್ಪ ಚೇಂಜಸ್ ಆಯಿತು, ಮತ್ತು ಸರ್ ಹೇಳಿದ್ರು ಇಲ್ಲ, ನಿಮ್ಮ ಎಂಟ್ರಿ ಪೋರ್ಷನಿಗೆ ನಾವು ನಿಮಗೆ ಲಂಗ ದಾವಣಿ ಹಾಕ್ತೀವಿ. ಐ ವಾಸ್ ಲೈಕ್ ಸೂಪರ್ ಹ್ಯಾಪಿ, ಲೈಕ್ ಅನ್ ಎಕ್ಸೈಟೆಡ್ ಕಿಡ್, ಯು ನೋ, ಬಿಕಾಸ್ ಆಸ್ ಅ ವುಮನ್ ವಿ ವಾಂಟ್ ಟು ಶೋ ದಟ್ ಫೆಮಿನೈನ್ ಸೈಡ್ ಆಫ್ ಅಸ್. So then I was like, then I requested him and I told him, can I wear more kurtis and, you know, I put bindi and everything. He was like, yeah, why not? You should look like a South Indian girl. You are a South Indian girl. So I was like, why not? And then the whole look changed and everything. So the look has come out very beautifully. ನಾನು ಹೇಗೆ ನಾನು ಕಾಣಿಸ್ಬೇಕಿತ್ತು, ಅದು ನನ್ನ ಒಂದು ಕನಸಿತ್ತು, ಆ ಥರನೇ ಅದು ಬಂದಿದೆ. So yeah, it was a nice experience for me. Yeah, this is what I wanted to look like, not a glam portion. Yeah. ಯಾಕಂದ್ರೆ ನೀವು ಆಲ್ರೆಡಿ ಮಾಡಲಿಂಗ್ ಎಲ್ಲ ಮಾಡಿ ಯಾವಾಗಲೂ ಅದೇ ಥರ ಕಾಣಿಸ್ಕೊಂಡು ನಿಮ್ಗೆ ಡಿಫ್ರೆಂಟ್ ಫೀಲ್ ಬೇಕು ಅಂತ. ಹೌದು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ತಡ್ಕ ಇತ್ತು ನಮಗೆ. ಸೊ ಯಾ, ವಾವ್, ಸೂಪರ್. ಈ ಥರದ ಹುಡುಗಿರು ಇರ್ತಾರೆ. ಸರ್, ಸುಮಾರು ಚಿತ್ರಗಳನ್ನ ಮಾಡಿದ್ರ, ಬಟ್ ಸಂಭವಾಮಿ ಯುಗೆ ಯುಗೆ ಯಾಕೆ ನಿಮಗೆ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ, ಜೊತೆಗೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ ಹೇಳಿ? ಸಂಭವಾಮಿ ಯುಗೆ ಯುಗೆ ನಿಮಗೆ ಮಹಾಭಾರತನ ಜ್ಞಾಪಿಸುತ್ತೆ, ಕೃಷ್ಣಾರ್ಜುನನ್ನ ಜ್ಞಾಪಿಸುತ್ತೆ, ಆ ಯುದ್ಧನ ಜ್ಞಾಪಿಸುತ್ತೆ. ಸೊ ಇವತ್ತಿನ ಯುಗದಲ್ಲಿ ನಾವೆಲ್ಲರೂ ಬದುಕ್ತಿರೋದು, ನೀವು ಯಾವುದೇ ಕ್ಯಾರೆಕ್ಟರ್ಗಳನ್ನ ತಗೊಳ್ಳಿ, ಒಬ್ಬ ಕನ್ನಿಂಗ್ ಅಂತ ಬಂದಿದ ತಕ್ಷಣ ಶಕುನಿ ಅಂತ ಬರುತ್ತೆ ತಲೆಯಲ್ಲಿ. ಒಬ್ಬ ತುಂಬ ಶಿಸ್ತುಬದ್ಧವಾಗಿ ಜೀವನ ನಡೆಸ್ತಾನೆ ಅಂದರೆ ಅವನ್ನ ಅರ್ಜುನ ಅಂತ ಹೇಳ್ತೀವಿ, ಅಥವಾ ತುಂಬ ಪ್ಲ್ಯಾನಿಂಗ್ ಮಾಡಿ ನ್ಯಾಯವಾದ ರೀತಿಲೇ ಬಟ್ ತುಂಬ ಪ್ಲ್ಯಾನಿಂಗ್ ಮಾಡಿ ಹೊಡಿತಾನೆ ಅಂದರೆ ಕೃಷ್ಣ ಅಂತ ಹೇಳ್ತೀವಿ. ಸೊ ಈ ಥರದ ಕಂಪ್ಯಾರಿಸನ್ನ ಒಂದು ಸಿನಿಮಾ ಒಳಗಡೆ ತಂದು ಮಾಡುವಂಥದ್ದು, ಆ ಪ್ರಯತ್ನ ಇತ್ತಲ್ಲ, ಆ ಯೋಚನೆ ಇತ್ತು. ಸೊ ನನಗೆ ಫಸ್ಟ್ ಆಫ್ ಆಲ್ ಪ್ಲಸ್ ಪಾಯಿಂಟ್ ಅಂತ ಅನಿಸಿದ್ದೆ ಅದು. ಬಟ್ ಅದು ರೀಚ್ ಆಗ್ಬೇಕು ಜನಕ್ಕೆ. ಸೊ ಇವ್ರು ಏನು ಥಾಟ್ ಇಟ್ಕೊಂಡು ನನಗೆ ಕತೆ ಹೇಳಿದ್ರು, ಅದೇ ಥಾಟಲ್ಲಿ ಸಿನಿಮಾ ಆಚೆ ಬಂದ್ಬಿಟ್ಟು ಅದು ರೀಚ್ ಆಗಿಬಿಟ್ರೆ ದಿಸ್ ವಿಲ್ ಬಿ ಅ ವೆರಿ ಗುಡ್ ಫಿಲ್ಮ್. ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಇದೆ. ಇನ್ನೊಂದು, ನಿಮಗೆ ಎಲ್ಲವನ್ನೂ ನೀವು ಅಪ್ರೋಚ್ ಮಾಡುವಂಥ ರೀತಿ ಇದೆಯಲ್ಲ, ತುಂಬ ನೆಗೆಟಿವಿಟಿ ಇಲ್ಲದೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ಮ ಕಂಪ್ಲೀಟ್ ನಾಲೆಡ್ಜ್ ಟುವರ್ಡ್ಸ್ ದ ಸಿನಿಮಾ ಇದ್ದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ರಾದರ್ ದ್ಯಾನ್ ಹಿಂದೆ ಕೂತ್ಕೊಂಡು ಈ ಸಿನಿಮಾ ಇದೇನು ವರ್ಕ್ ಆಗತ್ತೇನೋ, ಇದು ಓಕೆ ಕಣ, ಇದು ಅಷ್ಟೇ ಕಣ ಅಂತ ಆರ್ಟಿಸ್ಟ್ ಮನ್ಸಲ್ಲಾಗಿರ್ಬೋದು, ಟೆಕ್ನಿಷಿಯನ್ಸ್ ಮನ್ಸಲ್ಲಾಗಿರ್ಬೋದು, ಅದೇನಾದ್ರು ಬಂದ್ಬಿಟ್ರೆ ಆ ಸಿನಿಮಾ ವರ್ಕ್ ಆಗೋದು ತುಂಬ ಕಷ್ಟ. ಯಾಕಂದರೆ ಆಲ್ರೆಡಿ ನೆಗೆಟಿವಿಟಿ ಸುತ್ತಾ ಇರುತ್ತೆ. ಇಲ್ಲ, ಅದಾಗಲಿಲ್ಲ. ಇಲ್ಲಿ ಒಂದು ಪಾಸಿಟಿವ್ ಸೆನ್ಸ್ ಇತ್ತು. ಅವ್ರು ಏನೇ ಮಾಡಲಿ, ಎಷ್ಟೇ ಒದ್ದಾಡ್ಕೊಂಡು ಮಾಡಿದ್ರು ಒಂದು ಪಾಸಿಟಿವ್ ಸೆನ್ಸ್ ಇತ್ತು ಇಲ್ಲಿ. ಇಲ್ಲ ಗುರು, ಇದು ಸೂಪರಾಗಿ ಆಗುತ್ತೆ. ಆ ಪಾಸಿಟಿವ್ ಎನರ್ಜಿ ಇತ್ತಲ್ಲ, ಅದು ಮೋಸ್ಟ್ಲಿ ದ ಸೆಕೆಂಡ್ ರೀಸನ್ ಫಾರ್ ದ ಸಕ್ಸಸ್ ಆಗ್ಬೋದು ಇದಕ್ಕೆ. ಆ್ಯಂಡ್ ದ ಥರ್ಡ್ ರೀಸನ್ ಫಾರ್ ದ ಸಕ್ಸಸ್ ಮೇ ಬಿ, ನೀವು ಏನನ್ನ ಇಷ್ಟು ದಿನ ಹಳ್ಳಿ ಕತೆಗಳಲ್ಲಿ ಏನನ್ನ ನೋಡಿದ್ದೀರಾ ಅದನ್ನ ಬಿಟ್ಟು ವಿಭಿನ್ನವಾಗಿ ಇನ್ನೊಂದೇನೋ ಥ್ರಿಲ್ಲರ್ ಎಲಿಮೆಂಟನ್ನ ಈ ಸಿನಿಮಾದಲ್ಲಿ ಹಾಕಿದ್ದಾರೆ. ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗೆ ಏನೇನು ಆಸ್ಪೆಕ್ಟ್ಗಳು ಬೇಕು, ಸಾಂಗ್ ಇರ್ಬೋದು, ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ನಿಮಗೆ ಕೋರ್ಟ್ ರೂಮ್ ಡ್ರಾಮಾಗಳಿರ್ಬೋದು, ಎಲ್ಲ ಥರದ್ದು ಇನ್ವೆಸ್ಟಿಗೇಷನ್ ಪಾರ್ಟ್ ಇರ್ಬೋದು, ಈ ಎಲ್ಲ ಪಾರ್ಟ್ಗಳು ಇದರಲ್ಲಿ ಆ್ಯಡ್ ಆನ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಗೆಲುವಿಗೆ ಇನ್ನೊಂದು ಹೆಜ್ಜೆ ಅಂತ ಅನ್ಸುತ್ತೆ ನನಗೆ, ದಿಸ್ 3 ಪಾಯಿಂಟ್ಸ್.